ಪುಷ್ಪ 2 ಕಾಲ್ತುಳಿತ ಪ್ರಕರಣ ನಟ ಅಲ್ಲು ಅರ್ಜುನ್ ಅವರ ಬೆನ್ನು ಬಿಡ್ತಾ ಇಲ್ಲ. ಜೊತೆಗೆ ದಿನಕ್ಕೊಂದು ತಿರುವು ಪಡಿತಾ ಇದ್ದು ಅಲ್ಲು ಅರ್ಜುನ್ ಇಕ್ಕಟ್ಟಿಗೆ ಸಿಲುಕುವ ಸಾಧ್ಯತೆಗಳು ಕಾಣಿಸತೊಡಗಿವೆ. ಕಾಲ್ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿರುವ ಬಗ್ಗೆ ಮಾಹಿತಿ ನೀಡಿದ್ದರೂ ಅಲ್ಲು ಅರ್ಜುನ್ ಚಿತ್ರಮಂದಿರ ಬಿಟ್ಟು ಹೊರಗೆ ಹೋಗಿರಲಿಲ್ಲ ಅಂತ ಪೊಲೀಸರು ಆರೋಪ ಮಾಡೋದ್ರೊಂದಿಗೆ ಪ್ರಕರಣ ಗಂಭೀರ ಸ್ವರೂಪ ಪಡೆದಿದೆ. ಡಿಸೆಂಬರ್ 4ರಂದು ರಾತ್ರಿ ಅಲ್ಲು ಅರ್ಜುನ್ ಹೈದರಾಬಾದಿನ ಸಂಧ್ಯಾ ಚಿತ್ರಮಂದಿರಕ್ಕೆ ಭೇಟಿ ನೀಡಿದ್ದಾಗ ಕಾಲ್ತುಳಿತದಲ್ಲಿ ಓರ್ವ ಮಹಿಳೆ ಸಾವನ್ನಪ್ಪಿದ್ರು. ಆ ರಾತ್ರಿ ನಡೆದ ಗದ್ದಲದ ಬಗ್ಗೆ ಪೊಲೀಸರು ತಮಗೆ ಮಾಹಿತಿ ನೀಡಲಿಲ್ಲ ಅಂತ ಅವರು ಹೇಳಿಕೊಂಡ ನಂತರ ಹೈದರಾಬಾದ್ ಪೊಲೀಸರು ಆ ದೃಶ್ಯಗಳ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ರೇವತಿ ಅನ್ನೋ ಮಹಿಳೆಯ ಸಾವಿನ ಬಗ್ಗೆ ನಟರಿಗೆ ತಿಳಿಸಿ ಚಿತ್ರಮಂದಿರದಿಂದ ಹೊರಗೆ ಹೋಗುವಂತೆ ಕೇಳಿದ ನಂತರವೂ ಸುಮಾರು 2 ತಾಸುಗಳವರೆಗೂ ಅಲ್ಲು ಅರ್ಜುನ್ ಹೊರಗೆ ಹೋಗಿರಲಿಲ್ಲ ಅಂತ ಚಿಕ್ಕಪಲ್ಲಿಯ ಸಹಾಯಕ ಪೊಲೀಸ್ ಆಯುಕ್ತ ಎಲ್ ರಮೇಶ್ ಕುಮಾರ್ ಆರೋಪಿಸಿದ್ದಾರೆ. ಘಟನೆ ಬಗ್ಗೆ ಡಿಸೆಂಬರ್ 21ರಂದು ತೆಲಂಗಾಣ ಮುಖ್ಯಮಂತ್ರಿ ವಿಧಾನಸಭೆಯಲ್ಲಿ ಮಾತಾಡ್ತಾ ಪೊಲೀಸರ ಸೂಚನೆಗಳನ್ನು ಪಾಲಿಸದೆ ಬೇಜವಾಬ್ದಾರಿಯಿಂದ ವರ್ತಿಸುವ ಮೂಲಕ ಕಾಲ್ತುಳಿತದ ನಂತರದ ಪರಿಸ್ಥಿತಿಯನ್ನ ಅಲ್ಲು ಅರ್ಜುನ್ ಮತ್ತಷ್ಟು ಹದಗೆಡಿಸಿದ್ರು ಅಂತ ಆರೋಪಿಸಿದ್ರು. ಅದಾದ ಕೆಲವೇ ಗಂಟೆಗಳಲ್ಲಿ ಅಲ್ಲು ಅರ್ಜುನ್ ಮಾಧ್ಯಮಗಳನ್ನ ಉದ್ದೇಶಿಸಿ ಸಿಎಂ ರೇವಂತ್ ರೆಡ್ಡಿ ಅವರ ಹೇಳಿಕೆಗಳನ್ನ ನಿರಾಕರಿಸಿದ್ರು. ಮರುದಿನ ಡಿಸೆಂಬರ್ 22ರಂದು ಹೈದರಾಬಾದ್ ನಗರ ಪೊಲೀಸರು 2024ರ ವಾರ್ಷಿಕ ಸಮಗ್ರ ವರದಿ ಕುರಿತ ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಹೇಳಿಕೆಗಳಿಗೆ ವಿರುದ್ಧವಾದ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ. ಚಿತ್ರ ಪ್ರಾರಂಭವಾದ ಕೂಡಲೇ ತಮ್ಮ ತಂಡ ನಿಯಂತ್ರಿಸಲಾಗದ ಜನಸಂದಣಿಯ ಬಗ್ಗೆ ತಿಳಿಸಿದಾಗ ತಾನು ಅಲ್ಲಿಂದ ಹೊರಟು ಹೋಗಿದ್ದಾಗಿ ಅಲ್ಲು ಅರ್ಜುನ್ ಹೇಳ್ಕೊಂಡಿದ್ರು. ಆದರೆ ಪೊಲೀಸರು ಹಂಚಿಕೊಂಡ ವಿಡಿಯೋ ಬೇರೇನೇ ಕತೆ ಹೇಳ್ತಿದೆ. ಸಿಸಿಟಿವಿ ಕ್ಯಾಮೆರಾಗಳು, ಮಾಧ್ಯಮ ವರದಿ ಮತ್ತು ಸೆಲ್ ಫೋನ್ ವಿಡಿಯೋಗಳಿಂದ ಹಲವಾರು ದೃಶ್ಯಗಳನ್ನು ಒಟ್ಟುಗೂಡಿಸಿ ಮಾಡಲಾದ ವಿಡಿಯೋ ಅದು ಅಂತ ಹೈದರಾಬಾದ್ ಪೊಲೀಸ್ ಆಯುಕ್ತ ಸಿವಿ ಆನಂದ್ ಹೇಳಿದ್ದಾರೆ. ವಿಡಿಯೋದ ಪ್ರಕಾರ ಮುಷೀರಾಬಾದ್ ಮೆಟ್ರೋ ನಿಲ್ದಾಣದಿಂದ ಸಂಧ್ಯಾ ಥಿಯೇಟರ್ಗೆ ರಾತ್ರಿ 9:28ರಿಂದ 9:34ರವರೆಗೆ ಅಲ್ಲು ಅರ್ಜುನ್ ತಮ್ಮ ಕಾರಿನ ಸನ್ ರೂಫ್ನಿಂದ ಅಭಿಮಾನಿಗಳತ್ತ ಕೈ ಬೀಸಿದ್ರು. ಇದರಿಂದಾಗಿ ಅವರ ವಾಹನವನ್ನ ಹಿಂಬಾಲಿಸಿ ಭಾರೀ ಜನಸಮೂಹ ಥಿಯೇಟರ್ನಲ್ಲಿ ಸೇರ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ನಟ ಹಾಗೆ ಮಾಡಿ ಜನಸಂದಣಿ ಸೇರೋಕೆ ಕಾರಣವಾಗಿದ್ದನ್ನ ಸಿಎಂ ರೇವಂತ್ ರೆಡ್ಡಿ ಕೂಡ ಖಂಡಿಸಿದ್ದಾರೆ. ಅಲ್ಲು ಅರ್ಜುನ್ ಅದಾದ ನಂತರ ರಾತ್ರಿ 9:40ರ ಸುಮಾರಿಗೆ 40ರಿಂದ 50 ಖಾಸಗಿ ಭದ್ರತಾ ಸಿಬ್ಬಂದಿಯೊಂದಿಗೆ ಥಿಯೇಟರ್ಗೆ ಪ್ರವೇಶ ಮಾಡಿದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ಮುಂದಿನ 5 ನಿಮಿಷಗಳಲ್ಲಿ ಜನಸಂದಣಿ ಎಷ್ಟು ಹೆಚ್ಚಾಯಿತು ಅಂತಂದ್ರೆ ಥಿಯೇಟರ್ನ ಕೆಳಗಿನ ಬಾಲ್ಕನಿಗೆ ಹೋಗುವ ಗ್ರಿಲ್ ಗೇಟ್ ಮುರಿದು ಹೋಗಿತ್ತು. ಜನಸಂದಣಿ ಕೆಳಗಿನ ಬಾಲ್ಕನಿ ಪ್ರದೇಶಕ್ಕೆ ನುಗ್ಗಿದಾಗ ಅಲ್ಲಿನೇ ರೇವತಿ ಮತ್ತು ಆಕೆಯ ಮಗ ಶ್ರೀತೇಜ್ ಉಸಿರುಗಟ್ಟಿ ಕುಸಿದು ಬಿದ್ರು. ರಾತ್ರಿ 9:40ರ ಸುಮಾರಿಗೆ ಅಲ್ಲು ಅರ್ಜುನ್ ತಮ್ಮ ಕಾರಿನಿಂದ ಹೊರಬಂದ್ರು ಮತ್ತು ಅವರ ಭದ್ರತಾ ತಂಡ ಮೇಲಿನ ಬಾಲ್ಕನಿಗೆ ಹೋಗುವ ಮಾರ್ಗವನ್ನ ನಿಯಂತ್ರಣಕ್ಕೆ ತೆಗೆದುಕೊಂಡು ಅಲ್ಲಿಗೆ ಕರೆದೊಯ್ದಿತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ನಟ ಪ್ರವೇಶ ಮಾಡ್ತಾ ಇದ್ದಂತೆ ಕೆಲವು ಜನ ಕೆಳಗಿನ ಬಾಲ್ಕನಿಯಿಂದ ಮೇಲಿನ ಬಾಲ್ಕನಿಗೆ ಏರೋಕೆ ಪ್ರಯತ್ನ ಪಡ್ತಿರೋದು ಕಂಡು ಬಂದಿದೆ. ರಾತ್ರಿ 9:45ರಿಂದ ರಾತ್ರಿ 9:50ರ ಸುಮಾರಿಗೆ ರೇವತಿ ಮತ್ತು ಶ್ರೀತೇಜ್ ಕುಸಿದು ಬಿದ್ದ ನಂತರ ಪೊಲೀಸರು ಮತ್ತು ಸಾರ್ವಜನಿಕರು ಅವರನ್ನ ಥಿಯೇಟರ್ನ ಹೊರಗೆ ಕರೆದೊಯ್ದ್ರು. ಆಸ್ಪತ್ರೆಗೆ ಕರೆದೊಯ್ಯುವ ಮೊದಲು ಅವರಿಗೆ ಹೃದಯ ಶ್ವಾಸಕೋಶ ಮರುಚೇತರಿಕೆ ಅಂದ್ರೆ ಸಿಪಿಆರ್ ಮಾಡಲಾಯಿತು ಅಂತ ಪೊಲೀಸರು ತಿಳಿಸಿದ್ದಾರೆ. ರಾತ್ರಿ 10:45ರ ಸುಮಾರಿಗೆ ಎಸಿಪಿ ಆಸ್ಪತ್ರೆಯಿಂದ ಹಿಂತಿರುಗಿ ಅಲ್ಲು ಅರ್ಜುನ್ಗೆ ರೇವತಿಯ ಸಾವು ಮತ್ತು ಶ್ರೀತೇಜ್ ಸ್ಥಿತಿಯ ಬಗ್ಗೆ ತಿಳಿಸೋಕೆ ಹಲವಾರು ಬಾರಿ ಪ್ರಯತ್ನಿಸಿದ್ರು. ಆದರೆ ಅವರ ಮ್ಯಾನೇಜರ್ ಸಂತೋಷ್ ಅವರನ್ನ ತಡೆದ್ರು ಅಂತ ವಿಡಿಯೋದಲ್ಲಿ ಹೇಳಲಾಗಿದೆ. ಎಸಿಪಿ ರಮೇಶ್ ಕುಮಾರ್ ಅವರು ಅಲ್ಲು ಅರ್ಜುನ್ ಅವರ ಮ್ಯಾನೇಜರ್ ಸಂತೋಷ್ಗೆ ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ, ಒಂದು ಮಗು ತೀವ್ರವಾಗಿ ಗಾಯಗೊಂಡಿದೆ ಮತ್ತು ಪರಿಸ್ಥಿತಿ ನಿಯಂತ್ರಣಕ್ಕೆ ಬರ್ತಿದೆ ಅಂತ ತಿಳಿಸಿದ್ರು. ಆದರೆ ಅಲ್ಲು ಅರ್ಜುನ್ ಚಿತ್ರ 2 ಗಂಟೆಗಳಷ್ಟು ಓಡೋವರೆಗೂ ಅಲ್ಲಿಂದ ಕದಲಿರಲಿಲ್ಲ ಅಂತ ಪೊಲೀಸರು ಆರೋಪಿಸಿದ್ದಾರೆ. ಕಡೆಗೆ ಕೇಂದ್ರ ವಲಯದ ಉಪ ಪೊಲೀಸ್ ಆಯುಕ್ತರ ಸೂಚನೆಯ ಮೇರೆಗೆ ಅಲ್ಲು ಅರ್ಜುನ್ ಅವರ ಬಳಿಗೆ ಹೋಗಿ ಓರ್ವ ಮಹಿಳೆ ಮೃತಪಟ್ಟಿದ್ದಾರೆ, ಅವರ ಮಗ ಗಂಭೀರ ಸ್ಥಿತಿಯಲ್ಲಿದ್ದಾರೆ, ನಮ್ಮ ಅಧಿಕಾರಿಗಳು ನಿಮಗೆ ದಾರಿ ತೆರವುಗೊಳಿಸಿದ್ದಾರೆ, ದಯವಿಟ್ಟು ಹೊರಡಿ ಅಂತ ನೇರವಾಗಿ ಹೇಳಿದಾಗಲೂ ಚಿತ್ರ ನೋಡಿದ ನಂತರವೇ ಹೊರಡುವುದಾಗಿ ಪಟ್ಟು ಹಿಡಿದು ಕೂತಿದ್ರು ಅಂತ ಎಸಿಪಿ ರಮೇಶ್ ಕುಮಾರ್ ಹೇಳಿದ್ದಾರೆ. ನಂತರ ಅವರು ಡಿಸಿಪಿ ಆಕಾಂಕ್ಷ್ ಯಾದವ್ಗೆ ಮಾಹಿತಿ ನೀಡಿದ್ರು. ಇಬ್ಬರೂ ಒಟ್ಟಿಗೆ ಹೋಗಿ 10ರಿಂದ 15 ನಿಮಿಷಗಳ ಸಮಯ ನೀಡಿ ಹೊರಗೆ ಕರೆತಂದ್ರು. ನಾವು ಅವರನ್ನ ಬೇಗ ಹೊರಡುವಂತೆ ಮಾಡೋಕೆ ಪ್ರಯತ್ನ ಪಟ್ವಿ, ಆದ್ರೆ ಅವರು ಹೊರಡಲಿಲ್ಲ ಅಂತ ಎಸಿಪಿ ಹೇಳಿದ್ದಾರೆ. ರಾತ್ರಿ 11:40ರ ಸುಮಾರಿಗೆ ಡಿಸಿಪಿ ಅಲ್ಲು ಅರ್ಜುನ್ಗೆ ಹೊರಡುವಂತೆ ಅವರ ಮ್ಯಾನೇಜರ್ಗೆ ತಿಳಿಸಿದ್ರು. ಆಗ ಮ್ಯಾನೇಜರ್ ಇನ್ನೂ 10 ನಿಮಿಷಗಳ ಸಮಯವನ್ನ ಕೇಳಿದ್ರು. ಆ ಸಮಯದಲ್ಲಿ ಪೊಲೀಸರು ಹೊರಗಿನ ಮಾರ್ಗವನ್ನ ತೆರವುಗೊಳಿಸಿದ್ರು ಅಂತ ವಿಡಿಯೋದಲ್ಲಿ ತೋರಿಸಲಾಗಿದೆ. ಮಧ್ಯರಾತ್ರಿ 12:05ರ ಸುಮಾರಿಗೆ ಅಲ್ಲು ಅರ್ಜುನ್ ಎಸಿಪಿ ಮತ್ತು ಡಿಸಿಪಿ ಜೊತೆಗೂಡಿ ಥಿಯೇಟರ್ನಿಂದ ಹೊರಬಂದ್ರು ಅಂತ ಪೊಲೀಸರು ತಿಳಿಸಿದ್ದಾರೆ. ವಿಡಿಯೋದಲ್ಲಿ ನಟ ಮತ್ತೊಮ್ಮೆ ಕಾರಿನ ಸನ್ ರೂಫ್ ನಿಂದ ಜನಸಮೂಹಕ್ಕೆ ಕೈ ಬೀಸ್ತಾ ಇರುವ ದೃಶ್ಯಗಳು ಮತ್ತು ಥಿಯೇಟರ್ನಿಂದ ಹೊರ ನಡೀತಿರುವ ದೃಶ್ಯಗಳು ಸೇರಿವೆ. ಈ ವಿಡಿಯೋ ತೋರಿಸಿದ ಬಳಿಕ ತಪ್ಪು ಯಾರದ್ದು ಅಂತ ನೀವೇ ತೀರ್ಮಾನ ಮಾಡಿ ಅಂತ ಪೊಲೀಸ್ ಆಯುಕ್ತ ಸಿವಿ ಆನಂದ್ ಹೇಳಿದ್ದಾರೆ. ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಿರುವ ಅಲ್ಲು ಅರ್ಜುನ್ ವಿರುದ್ಧ ಪೊಲೀಸರು ಮೇಲ್ಮನವಿ ಸಲ್ಲಿಸಲಿದ್ದಾರಾ ಅನ್ನೋದು ಇನ್ನೂ ಗೊತ್ತಾಗಬೇಕಿದೆ. ಈ ನಡುವೆ ಹೈದರಾಬಾದ್ನಲ್ಲಿರುವ ಅಲ್ಲು ಅರ್ಜುನ್ ನಿವಾಸಕ್ಕೆ ಕೆಲ ಪುಂಡರು ನುಗ್ಗಿ ದಾಂಧಲೆ ನಡೆಸುವ ಪ್ರಯತ್ನ ಮಾಡಿದ್ದು ತಡೆಯೋಕ್ ಬಂದ ಸೆಕ್ಯೂರಿಟಿ ಗಾರ್ಡ್ಗಳನ್ನ ತಳ್ಳಿ ಹೂವಿನ ಕುಂಡಗಳನ್ನು ಒಡೆದು ಹಾಕಿದ್ರು. ಘಟನೆ ಸಂಬಂಧ 6 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದ್ದು ನಟನ ನಿವಾಸಕ್ಕೆ ಬಿಗಿ ಭದ್ರತೆಯನ್ನ ಮುಂದುವರಿಸಲಾಗಿದೆ ಅಂತ ವರದಿಯಾಗಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ
ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.